ರೈತರಿಗೆ ಮೋಸ ಆಗಬಾರ್ದು ಅನ್ನೋದು ನಿಮ್ಗೆಲ್ರಿಗೂ ನಿಜವಾಗ್ಲೂ ಇದ್ರ ಬಗ್ಗೆ ಆಸಕ್ತಿ ಇದೆ ಅಂತಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮುಂಚೆನೆ ಈ ಕತೆ ನಾವು ರಮೇಶ್ ಅರವಿಂದ್ ಸರ್ಗೆ ಹೇಳಿದೀವಿ, ಶರಣ್ ಸರ್ಗೆ ಹೇಳಿದೀವಿ. ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಮನಸ್ಸು ಇದೆ, ಒಬ್ಬ ರೈಟ್ರಿಗೆ ಅನ್ಯಾಯ ಆಗ್ತಾ ಇದೆ, ಒಬ್ಬ ರೈಟ್ರಿಗೆ ಅನ್ಯಾಯ ಆಗಬಾರ್ದು ಅಂತ ನೀವೇನಾದ್ರೂ ಇದ್ರೆ ದಯವಿಟ್ಟು ರಮೇಶ್ ಅರವಿಂದ್ ಸರ್ನ ಮತ್ತು ಶರಣ್ ಸರ್ನ ಓಪನ್ ಆಗಿ ಮಾತಾಡಕ್ಕೆ ಹೇಳಿ. ನಮ್ಮ ಡೈಲಾಗ್ ರೈಟರ್ ರಘು ನಿಡ್ವಳ್ಳಿ ಇದ್ದಾರೆ. ಇದನ್ನು ಆಗ್ಬಾರ್ದು ಅನ್ಯಾಯ, ಇದು ಚಾಲೆಂಜ್ ಮಾಡ್ತೀನಿ, ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ನಾನು 2 ನಿಮಿಷದ ಕತೆ ಹೇಳಿದ್ದೀನ ಇಲ್ಲ ಇದರಿಂದ ಕದ್ದು ಕತೆ ಹೇಳಿದೀವ ಅಂತ ಇದು ಡಿಸೈಡ್ ಆಗಬೇಕು. ಒರಿಜಿನಲ್ ಅವ್ರದ್ದು ಕತೆನ ನಮ್ಮ ಕತೆನ ಅಂತ ಇದು ಡಿಸೈಡ್ ಯಾಕೆಂದ್ರೆ ತುಂಬಾ ದೊಡ್ಡವರು ರಮೇಶ್ ಅರವಿಂದ್ ಸರ್ ಈಸ್ ವೆರಿ ಲೆಜೆಂಡರಿ ಆಕ್ಟರ್ ಅಂಡ್ ಡೈರೆಕ್ಟರ್. ನಾನು ಕರೆಯೋಕ್ಕಾಗಲ್ಲ. ಆದರೆ ನಿಮಗೆಲ್ಲರಿಗೂ ಮೀಡಿಯಾದ ಬದ್ಧತೆ ಇದೆ. ಇದು ಒಬ್ಬ ರೈಟರ್ಗೆ ನ್ಯಾಯ ಸಿಗಬೇಕು ಅಂತ ನಿಮಗೆಲ್ರಿಗೂ ಏನಾದರೂ ಇತ್ತು ಅಂತಂದರೆ ನಾಳೆ ರಮೇಶ್ ಅರವಿಂದ್ ಸರ್ನ ಕೇಳಿ, ಆಮೇಲೆ ಶರಣ್ ಸರ್ನ ಕೇಳಿ, ಆಕಾಶ್ ಶ್ರೀವಾಸ್ ಅವ್ರನ್ನ ಕೇಳಿ, ಮಹಾಂತೇಶ್ ಹಂದ್ರಾಳ್ ಅಂತ ಇವಾಗ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಸ್ಪಾರ್ಕ್ ಅಂತ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಕೇಳಿ. ಇವ್ರಿಗೆಲ್ರಿಗೂ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಹೋಗಿ ಕತೆ ಹೇಳಿದ್ದೀವಿ.